ನಷ್ಟು ಕೆಟ್ಟದ್ದು ಯಾವುದು ಕಾಣಲಿಲ್ಲ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ದುಃಖ ಬರಬೇಕಾಗಿತ್ತು ಅಂದ್ರೆ ಅದಕ್ಕೆ ಮನಸ್ಸೇ ಕಾರಣ, ಸಂತೋಷ ಬರಬೇಕಾಗಿತ್ತು ಅಂದ್ರೆ ಅದಕ್ಕೆ ಮನಸ್ಸೇ ಕಾರಣ. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ. ಒಬ್ಬ ದುಃಖದೊಳಗೆ ಸಿಕ್ಕೋಬೇಕಾಗಿತ್ತು ಅಂದ್ರೆ ಮನಸ್ಸೇ ಮೂಲ ಕಾರಣ. ಹೌದಲ್ಲ? ಬಹಳ ಚೆನ್ನಾಗಿ ದೊಡ್ಡ ಕಾರ್ಯಕ್ರಮವನ್ನು ನೀವೆಲ್ಲ ಆಯೋಜನೆ ಮಾಡಿದ್ದೀರಿ. ಒಂದು ಸುಂದರವಾಗಿರ್ತಕ್ಕಂತಹ ಕುಟುಂಬ ಇತ್ತು. ಹೇಗೆ ಒಂದು ಮನೆ ಸಂತೋಷವಾಗಿರಬೇಕಾದ್ರೆ ಆ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಮನಸ್ಸು ಹೇಗಿದ್ರೆ ಆ ಮನೆ ಸಂತೋಷವಾಗಿರ್ತದನ್ನು ಹೇಳ್ತೀನಿ. ಬಹಳ ಸುಂದರವಾಗಿರ್ತಕ್ಕಂಥ ಕುಟುಂಬ, ಬಹಳ ಆನಂದವಾಗಿತ್ತು. ಕೂಡು ಕುಟುಂಬ ಇತ್ತು. ಮನೆಯಲ್ಲಿ ಹಿರಿಯ ವಯಸ್ಸಾದಂಥ ಒಬ್ಬ ವ್ಯಕ್ತಿ ಇದ್ದ. ಆತನಿಗೆ 3 ಜನ ಗಂಡು ಮಕ್ಕಳು. ಅವರಿಗೆಲ್ಲ ಮದುವೆ ಆಗಿತ್ತು. ಸಾಕಷ್ಟು ಗಳಿಸಿದ್ದ, ಸಾಕಷ್ಟು ಇತ್ತು. ಮನೆಯಲ್ಲಿ ಸಂತೋಷ ಕೂಡ ಇತ್ತು. ಅಷ್ಟೇ ಆಸ್ತಿ ಇತ್ತು, ಅಂತಸ್ತಿತ್ತು. ಒಂದು ದಿನ ಆ ಮನೆಯ ಹಿರಿಯ ವಯಸ್ಸಿನ ಏನು ಅಜ್ಜ ಇದ್ದ, ಯಜಮಾನ ಇದ್ದ, ಮಲ್ಕೊಂಡಿರ್ತಾನೆ. ಮಲ್ಕೊಂಡಂಥ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಆತನ ಕನಸಿನೊಳಗೆ ಬರ್ತಾಳೆ. ಇಲ್ಲ, ಲಕ್ಷ್ಮೀದೇವಿ ಆತನಿಗೆ ಹೇಳ್ತಾಳೆ, ನನಗೆ ನಿನ್ನ ಮನೆಯನ್ನು ಬಿಟ್ಟು ಹೋಗುವಂಥ ಆಸೆ ಆಗೈತಿ. ಇವತ್ತು ರಾತ್ರಿನ ನಾನು ಹೊರಡ್ತೀನಿ, ನಾಳೆ ರಾತ್ರಿ ನಾನು ಹೊರಡ್ತೀನಿ. ಅದಕ್ಕೆ ನಿನಗೆ ಏನು ಬೇಕು ಕೇಳ್ಕೊ ಅಂತ ಹೇಳ್ತಾನೆ. ಆ ಲಕ್ಷ್ಮೀದೇವಿ ಆ ಮನೆಯ ಯಜಮಾನನಿಗೆ ಹೇಳ್ತಾಳೆ. ಆಗ ಆ ಭಾಳ ಶಾಣೆ ಇರ್ತಾನ ಅಜ್ಜ, ಯಜಮಾನ, ಇಲ್ಲವಾ ಇವತ್ತೊಂದಿನ ತಡಿ, ಒಂದಿಟ್ಟು ನಾನೊಬ್ಬನ ಇಲ್ಲ ನಮ್ಮ ಮನೆಯೊಳಗ, ನನ್ನ ಸ್ವಸ್ತ್ಯಾರ ಅದಾರ, ನನ್ನ ಮಕ್ಕಳು ಅದಾರ, ಎಲ್ಲರೂ ಅದಾರ, ಅವ್ರನ್ನೆಲ್ಲ ವಿಚಾರ ಮಾಡಿ ನಾಳೆ ನಿನಗೆ ಹೇಳ್ತೀನಿ ಅಂತ ಆ ಯಜಮಾನ ಆ ಲಕ್ಷ್ಮೀದೇವಿ ಹತ್ರ ಮಾತು ತಗೊಳ್ತಾನೆ. ಮಾತು ತಗೊಂಡು ಬೆಳಿಗ್ಗೆ ಬೆಳಕಾದ ಮೇಲೆ ತನ್ನೆಲ್ಲ ಕಾರ್ಯವನ್ನು ಮುಗಿಸಿ ನಾಷ್ಟ ಕೂತ್ಕೊಂಡಂಥ ಸಂದರ್ಭದಲ್ಲಿ ಎಲ್ಲ ಸ್ವಸ್ಥರಿರ್ತಾರ, 3 ಜನ ಮಕ್ಕಳು ಇರ್ತಾರೆ. ಅವಾಗ ನಡೆದ ಘಟನೆಯನ್ನ ಎಲ್ಲ ಮಕ್ಕಳಿಗೆ ಸ್ವಸ್ಥರಿಗೆ ಹೇಳ್ತಾನೆ. ಹಿಂಗ ನಿನ್ನೆ ರಾತ್ರಿ ನನ್ನ ಕನಸಿನೊಳಗೊಬ್ಬ ತಾಯಿ ಲಕ್ಷ್ಮೀ ದೇವಿ ಬಂದಿದ್ಲು. ಇವತ್ತಿನ ದಿನ ನಿನ್ನ ಮನೆಯಿಂದ ನಾನು ಹೊರಗೆ ಹೊಂಟೀನಿ, ಏನು ಬೇಕು ಕೇಳ್ಕೊ ಅಂತ ಹೇಳ್ಯಾಳ. ಅದಕ್ಕೆ ನಾನು ಏನು ಕೇಳ್ಕೊಳ್ಳಿ, ನೀವೆಲ್ಲ ಏನು ಹೇಳ್ತೀರ ಅದನ್ನು ಕೇಳ್ಕೊಳ್ತೀನಿ ಅಂತ ಆ ಯಜಮಾನ ಹೇಳ್ತಾನೆ. ಅವಾಗ ಒಬ್ಬ ಸೊಸೆ ಹೇಳ್ತಾಳೆ, ನಮಗೆ ಜೀವಮಾನವಿಡೀ ಸಾಕಾಗುವಷ್ಟು ಐಶ್ವರ್ಯವನ್ನು ಕೇಳ್ಕೊಳ್ರಿ, ಹಣವನ್ನು ಕೇಳ್ಕೊಳ್ರಿ ಅಂತ. ಅವಾಗ ಇನ್ನೊಬ್ಬ ಸೊಸೆ ಹೇಳ್ತಾಳೆ, ಬೇಡ ಬೇಡ, ಹಣ ಇದ್ರ ಏನೇನಾರ ಮಾಡಕ್ಕೆ ಹಸ್ತೈತಿ, ಖರ್ಚು ಮಾಡಿಬಿಡ್ತೀವಿ,